ಬೆಳಗಾವಿ ಗೋವಾ ಗಡಿಯಲ್ಲಿ ನಡೆದಂತಹ ಒಂದು ದೊಡ್ಡ ದರೋಡೆ ಪ್ರಕರಣ ಈಗ ಮಹಾರಾಷ್ಟ್ರ ಪೊಲೀಸರನ್ನ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಮಹಾರಾಷ್ಟ್ರ ಪೊಲೀಸರು ಪ್ರಕರಣವನ್ನ ಬೆನ್ನು ಬಿದ್ದಿದ್ದಾರೆ. ಬೆಳಗಾವಿ ಮತ್ತು ಗೋವಾ ಗಡಿಯ ಚೋರ್ಲಾ ಘಾಟ್ ಬಳಿಯಲ್ಲಿ ಸುಮಾರು 400 ಕೋಟಿ ರೂಪಾಯಿ ಕೊಂಡೊಯ್ತಿದ್ದಂತಹ ಒಂದು ಟ್ರಕ್ ಏಕಾಏಕಿ ಮಾಯ ಆಗುತ್ತೆ. ಒಂದು ಕಂಟೈನರ್ ಮಾಯ ಸಂಬಂಧಪಟ್ಟಂತೆ ಈಗ ಮಹಾರಾಷ್ಟ್ರ ಪೊಲೀಸರು SIT ತನಿಖೆ ನಡೆಸಿರ್ತಕ್ಕಂಥದ್ದು. ಅಕ್ಟೋಬರ್ 16, 2025ರಂದು ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಸಂದೀಪ್ ಪಾಟೀಲ್ ಎನ್ನುವರು ನಾಸಿಕ್ನ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಏನು ಸಂದೀಪ್ ಪಾಟೀಲ್ ಅನ್ನೋರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಪ್ರಕರಣ ಸಂಬಂಧಪಟ್ಟಂತೆ ನಾಸಿಕ್ ಗ್ರಾಮೀಣ ಪೊಲೀಸರು ಈಗಾಗಲೇ 5 ಜನರನ್ನ ಬಂಧಿಸಿದ್ದಾರೆ. ಈ ಒಂದು ಹಣ ಏನಿದೆ ಮಹಾರಾಷ್ಟ್ರ ಗೋವಾ ಮೂಲಕ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇತ್ತು ಅಂತಕ್ಕಂಥದ್ದು ಪೊಲೀಸರ ಮಾಹಿತಿ. ಆದರೆ ಅದನ್ನ ಕರ್ನಾಟಕದಲ್ಲಿ ಬಂದ ಸಂದರ್ಭದಲ್ಲಿ ಕರ್ನಾಟಕ ಚೋರ್ಲಾ ಗಡಿ ಈ ಒಂದು ಗಡಿ ಭಾಗದಲ್ಲಿ ಆ ಒಂದು 2 ದೊಡ್ಡ ಕಂಟೈನರ್ಗಳು ಮಿಸ್ ಆಗಿರ್ತಕ್ಕಂಥದ್ದು. ಈ ಒಂದು 400 ಕೋಟಿ ರೂಪಾಯಿ ಹಣ ಏನಿದೆ ಇದು ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತು ಅಥವಾ ಹವಾಲಾ ಹಣ ಆಗಿ ಸಪ್ಲೈ ಆಗ್ತಿತ್ತ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನ ಇರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಪೊಲೀಸರಿಗೆ ತಲೆಬಿಸಿ ಮಾಡಿದೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಈ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದ್ದು ಮಹಾರಾಷ್ಟ್ರ ಸರ್ಕಾರ ಪ್ರಕರಣವನ್ನ ಭೇದಿಸಕ್ಕೆ SIT ತಂಡವನ್ನ ನೇಮಕ ಮಾಡಿದೆ ಮತ್ತು ಸಂದೀಪ್ ಪಾಟೀಲ್ ಅನ್ನೋರು ಏನು ದೂರುದಾರಿದ್ದಾರೆ ಆತನ ಮೇಲೆ ಕಿಶೋರ್ ಅಂತಕ್ಕಂಥ ಈ ಒಂದು ಹಣದ ಮಾಲಕರು ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೂಡ ಸದ್ಯ ಕೇಳಿದಿರ್ತಕ್ಕಂಥದ್ದು. ಘಟನೆ ನಡೆದಂಥ ಸ್ಥಳದಲ್ಲಿ ನಾನಿದ್ದೇನೆ. ಇದು ಕರ್ನಾಟಕ ಮಹಾರಾಷ್ಟ್ರ ಗೋವಾ ಸಂಪರ್ಕಿಸುವ ಚೋರ್ಲಾ ಘಾಟ್. ಈ ಒಂದು ಚೋರ್ಲಾ ಘಾಟ್ನಿಂದಲೇ 2 ದೊಡ್ಡ ಟ್ರಕ್ಗಳು ಕಣ್ಮರೆಯಾಗಿದ್ದು ಈ ಹಣ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಮತ್ತು ಈ ಹಣದ ಮೂಲ ಏನು, ಯಾಕಾಗಿ ಈ ಹಣ ಸಪ್ಲೈ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಪೊಲೀಸರು ಸಮನ್ವಯದ ಮೂಲಕ ಒಂದು ಪ್ರಕರಣ ಭೇದಿಸುವ ನಿಟ್ಟಿನಲ್ಲಿ ಈಗ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು. ಏನು ಕರ್ನಾಟಕದ ಪೊಲೀಸರಿಗೆ ಮಹಾರಾಷ್ಟ್ರದ ಪೊಲೀಸರು ಈ ಒಂದು ಟ್ರಕ್ ಕಂಟೈನರ್ ನಾಪತ್ತೆ ಬಗ್ಗೆ ಮಾಹಿತಿಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಬೆಳಗಾವಿ SP ಅವರಿಗೆ ಪತ್ರವನ್ನ ಬರೆಯುವ ಮೂಲಕ ಈ ಒಂದು ಕಂಟೈನರ್ಗಳು ಯಾವಾಗ ಮಿಸ್ ಆಗಿತ್ತು, ನಿಮಗೆ ಯಾಕೆ ಮಾಹಿತಿ ಬಂದಿರಲ್ಲ ಮತ್ತು ಇದರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ನಮಗೆ ತಿಳಿಸಿ ಅಂತೇಳಿ ನಾಸಿಕ್ ಪೊಲೀಸರು ಪತ್ರವನ್ನು ಬರೆದಿದ್ದಾರೆ. ಮತ್ತು ಮಹಾರಾಷ್ಟ್ರದಲ್ಲಿ ದೊಡ್ಡ ಸಂಚಲನಕ್ಕೆ ಒಂದು ಪ್ರಕರಣ ಕಾರಣವಾಗಿರ್ತಕ್ಕಂಥದ್ದು. ಇದರಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಅಥವಾ ಮತ್ತೆ ಉದ್ಯಮಿಗಳು ಪಾಲ್ಗೊಂಡಿರುವಂತಹ ಅನುಮಾನಗಳು ವ್ಯಕ್ತವಾಗಿವೆ. ಈ ಹಿನ್ನೆಲೆ ಏನು ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ SIT ವಿಶೇಷ ತನಿಖಾ ತಂಡವನ್ನು ಕೂಡ ರಚನೆ ಮಾಡಿ ಒಂದು ಪ್ರಕರಣದ ಬೆನ್ನು ಬಿದ್ದಿದೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೆದಿತ್ತು. ಆ ಚುನಾವಣೆಗಾಗಿ ಈ ಒಂದು ಹಣ ಸಪ್ಲೈ ಆಯಿತು ಅಥವಾ ಬೇರೆ ಕಾರಣಕ್ಕಾಗಿ ಏನು ಹಣ ಒಂದು ಕೊಂಡೊಯ್ದ್ರ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇನ್ನೊಂದು ಹಣದ ಮಾಲಕ ಕಿಶೋರ್ ಸಂದೀಪ್ ಪಾಟೀಲ್ ಮೇಲೆ ಅವ್ರನ್ನ ಒತ್ತೆಯಾಳಾಗಿಸಿಕೊಂಡು ಸುಮಾರು 2 ತಿಂಗಳ ಕಾಲ ಅವ್ರ ಮೇಲೆ ಬೆದರಿಕೆಯನ್ನು ಹಾಕಿದ್ರಿಂದ ಈ ಒಂದು ಪ್ರಕರಣ ಬೆಳಕಿಗೆ ಬರೋಕ್ಕೆ ವಿಳಂಬ ಆಗಿರ್ತಕ್ಕಂಥದ್ದು. ಈ ಎಲ್ಲ ನೋಟುಗಳು ಏನೋ ಅಸಲಿ ನೋಟ ಅಥವಾ ನಕಲಿ ನೋಟ ಅಥವಾ ಅಮಾನ್ಯತಗೊಂಡಂತಹ ನೋಟ ಅನ್ನೋದ್ರ ಬಗ್ಗೆಯೂ ಕೂಡ ವ್ಯಾಪಕವಾಗಿ ಚರ್ಚೆ ನಡೀತಾ ಇದೆ. 3 ರಾಜ್ಯದ ಪೊಲೀಸರಿಗೆ ಈ ಒಂದು ಪ್ರಕರಣ ಸದ್ಯ ದೊಡ್ಡ ತಲೆನೋವಾದರೂ ಕೂಡ ಮಹಾರಾಷ್ಟ್ರದಲ್ಲಿ ಈ ಬಗ್ಗೆ ದೊಡ್ಡ ಚರ್ಚೆಗಳು ನಡೀತಾ ಇದೆ. ಇದರಿಂದ ದೊಡ್ಡ ಉದ್ಯಮಿಗಳ ಕೈವಾಡವಿದೆ ಅಂತಕ್ಕಂಥ ಆರೋಪಗಳು ಸದ್ಯ ಕೇಳಿ ಬಂದಿರತಕ್ಕಂಥದ್ದು. ಈ ಪ್ರಕರಣವನ್ನ ಮಹಾರಾಷ್ಟ್ರದ SIT ಪೊಲೀಸರು ಈಗ ಭೇದಿಸಬೇಕಿದೆ. ಕರ್ನಾಟಕದಲ್ಲಿ ಕಣ್ಮರೆಯಾದ ಕಂಟೈನರ್ಗಳು ಈಗ ಎಲ್ಲಿವೆ ಮತ್ತು ಅದರಲ್ಲಿದ್ದ ಹಣ ಏನಾಯಿತು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಈ ಬಗ್ಗೆ SIT ತನಿಖೆಯ ಮೂಲಕ ಪ್ರಕರಣವನ್ನ ಭೇದಿಸಬೇಕಿದೆ. ನಾನು ಇಂಥ ಸ್ಥಳದಲ್ಲೇ ಒಂದು ಕಂಟೈನರ್ಗಳು ನಾಪತ್ತೆಯಾದ ಬಗ್ಗೆ ಪೊಲೀಸರಿಗೆ ಸದ್ಯ ಮಾಹಿತಿ ಇರತಕ್ಕಂಥದ್ದು. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.